ಮುಂದಿನ ಭವಿಷ್ಯವೇನು? ಹೇಗಿದೆ ಹೊಸ ಡಮಾಸ್ಕಸ್? ಬಂಡುಕೋರರಿಂದ ರಾಜಧಾನಿ ಡಮಾಸ್ಕಸ್ ಹೊಸದಾಗಿ ಉದಯವಾಗಿದೆ. ಅಧ್ಯಕ್ಷ ಬಶರ್ ಅಲ್-ಅಸಾದ್ 13 ವರ್ಷಗಳ ಅಂತರ್ಯುದ್ಧ ಮತ್ತು 50 ವರ್ಷಗಳ ಅವರ ಕುಟುಂಬದ ಕ್ರೂರ ಆಡಳಿತದ ನಂತರ ಅನಿಶ್ಚಿತತೆಯಿಂದಲೇ ಜನಜೀವನ ಸಾಗಿಸುತ್ತಿದ್ದಾರೆ. ಈ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ ನೋಡೋಣ. ನಾನು ನಿಮ್ಮ ಕೃತಿ. ಈಗ ಹೇಗಿದೆ ರಾಜಧಾನಿ ಡಮಾಸ್ಕಸ್? ವರ್ಷಗಳ ಯುದ್ಧದ ನಂತರ ರಾಜಧಾನಿ ಡಮಾಸ್ಕಸ್ ಈಗ ಶಾಂತಿ ಸ್ಥಿತಿಗೆ ಮರಳಿದೆ. ಸದಾಕಾಲ ಯುದ್ಧ ಭೀತಿಯಿಂದ ಭಯಪಡುತ್ತಿದ್ದ ಸಿರಿಯಾ ಜನ ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನಾದರೂ ನೆಮ್ಮದಿಯ ಜೀವನ ಸಾಗಿಸಬಹುದಲ್ಲ ಎಂಬ ಭರವಸೆಯೊಂದಿಗೆ ಮನೆಯಿಂದ ಹೊರಬರುತ್ತಿದ್ದಾರೆ. ರಸ್ತೆಗಳು ಸಹಜ ಸ್ಥಿತಿಗೆ ಮರಳಿವೆ. ಅಂಗಡಿ ಮುಂಗಟ್ಟುಗಳು ಇನ್ನೂ ಪೂರ್ಣವಾಗಿ ತೆರೆದಿಲ್ಲ. ಬಂಡುಕೋರರು ರಸ್ತೆಗಳಲ್ಲಿ ತಿರುಗಾಡುತ್ತಿದ್ದಾರೆ. ಬಂಡುಕೋರರ ತಂಡದ ನಾಯಕ ಗೋಲಾನಿ ಮತ್ತು ಕಮಾಂಡರ್ ಅಹ್ಮದ್ ಅಲ್ ಶರಾ ಮುಂದಿನ ಸರ್ಕಾರದ ರಚನೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮುಚ್ಚಲ್ಪಟ್ಟಿದ್ದ ಸಿರಿಯಾದ ಬ್ಯಾಂಕುಗಳು ತೆರೆದಿವೆ ಮತ್ತು ಉದ್ಯೋಗಿಗಳನ್ನು ಕೂಡಲೇ ಕಚೇರಿ ಕೆಲಸಕ್ಕೆ ಬರುವಂತೆ ಆಹ್ವಾನಿಸಲಾಗಿದೆ. ವ್ಯಾಪಾರ ವಹಿವಾಟು ಈಗಷ್ಟೇ ಪ್ರಾರಂಭವಾಗಬೇಕಿದೆ. ಈಗಿರುವ ಸಿರಿಯಾದ ಕರೆನ್ಸಿಯನ್ನೇ ಮುಂದುವರಿಸುವುದಾಗಿ ಬಂಡುಕೋರರು ತಿಳಿಸಿದ್ದಾರೆ. ಗೋಲಾನಿ ಸಿರಿಯಾವನ್ನು ಪುನರ್ ನಿರ್ಮಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅಸ್ಸಾದ್ ಸರ್ಕಾರ ಬಂಧಿಸಿದ್ದ ಸಾವಿರಾರು ಬಂಡುಕೋರರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಖೈದಿಗಳು ಸಂತೋಷದಿಂದ ಕಣ್ಣೀರಿಡುತ್ತಾ ತಮ್ಮ ಕುಟುಂಬವನ್ನು ಸೇರಿಕೊಂಡರು. ಜೈಲಿನಲ್ಲಿ ಅಸಾದ ಸರ್ಕಾರ ತಮಗೆ ಚಿತ್ರಹಿಂಸೆ ನೀಡಿದ್ದನ್ನು ಬೀದಿ ಬೀದಿಗಳಲ್ಲಿ ತೋರಿಸುತ್ತಾ ಹೋಗಿದ್ದಾರೆ. ರಾಸಾಯನಿಕ ಶಸ್ತ್ರಾಸ್ತ್ರಗಳ ಭಯ. ಸಿರಿಯಾದ ಈ ಹಿಂದಿನ ಸರ್ಕಾರ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಿಟ್ಟುಕೊಂಡಿತ್ತು. 2013ರಲ್ಲಿ ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧದ ಸಂಸ್ಥೆಗೆ ಸೇರಿದ ಸಿರಿಯಾ ಸಂಗ್ರಹವಾಗಿದ್ದರಲ್ಲಿ 1300 ಟನ್ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ನಿಷೇಧಪಡಿಸಿದ್ದೇವೆ ಎಂದು ಘೋಷಿಸಿತು. ಆದರೆ ಇನ್ನೂ ರಾಸಾಯನಿಕ ಶಸ್ತ್ರಾಸ್ತ್ರಗಳು ಸಿರಿಯಾದಲ್ಲಿವೆ ಎಂದು ಹೇಳಲಾಗುತ್ತಿದೆ. ಈ ರಾಸಾಯನಿಕ ಶಸ್ತ್ರಾಸ್ತ್ರಗಳು ಬಂಡುಕೋರರ ಕೈಗೆ ಸಿಕ್ಕರೆ ಏನು ಗತಿ ಎಂಬುದು ವಿಶ್ವದ ಚಿಂತೆಯಾಗಿದೆ. ಅಸಾದ ಸರ್ಕಾರದ ಅಧಿಕಾರಿಗಳ ತಲೆದಂಡ. ಇಷ್ಟು ವರ್ಷಗಳ ಕಾಲ ಚಿತ್ರಹಿಂಸೆಗೆ ಕಾರಣವಾಗಿರುವ ಅಸ್ಸಾದ್ ಆಡಳಿತದ ಅಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಲು ಸಿರಿಯನ್ ಬಂಡಾಯ ನಾಯಕ ಮಹಮ್ಮದ್ ಅಲ್ ಗೋಲಾನಿ ಹೇಳಿದ್ದಾರೆ. ಯುದ್ಧ ಅಪರಾಧಗಳಲ್ಲಿ ಭಾಗಿಯಾಗಿರುವ ಹಿರಿಯ ಸೇನೆ ಮತ್ತು ಅಧಿಕಾರಿಗಳ ಬಗ್ಗೆ ಮಾಹಿತಿ ನೀಡುವ ಯಾರಿಗಾದರೂ ನಾವು ಬಹುಮಾನಗಳನ್ನು ನೀಡುತ್ತೇವೆ ಎಂದು ಟೆಲಿಗ್ರಾಂನಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೋಮವಾರ ಡಮಾಸ್ಕಸ್ ಬಳಿಯ ಆಸ್ಪತ್ರೆಯ ಮೂರ್ಗ್ನಲ್ಲಿ ಚಿತ್ರಹಿಂಸೆಯ ಚಿಹ್ನೆಗಳನ್ನು ಹೊಂದಿರುವ ಸುಮಾರು 40 ಶವಗಳನ್ನು ಕಂಡುಹಿಡಿಯಲಾಗಿದೆ ಎಂದು ಬಂಡಾಯ ಹೋರಾಟಗಾರರು ಹೇಳಿದ್ದಾರೆ. ನಿಟ್ಟುಸಿರು ಬಿಟ್ಟ ಲೆಬನಾನ್. ಯುದ್ಧ ಪ್ರಾರಂಭವಾದಾಗಿನಿಂದ ಸಿರಿಯಾದ ಸಾವಿರಾರು ಜನರು ಗಡಿ ದೇಶಗಳಿಗೆ ವಲಸೆ ಹೋಗಿದ್ದರು. ಸಿರಿಯಾದ ನೋಂದಾಯಿತ ನಿರಾಶ್ರಿತರಲ್ಲಿ ಅರ್ಧದಷ್ಟು ಜನರು ಟರ್ಕಿಯಲ್ಲಿ ವಾಸಿಸುತ್ತಿದ್ದಾರೆ. ನಂತರ ಲೆಬನಾನ್, ಜರ್ಮನಿ, ಜೋರ್ಡಾನ್ ಮತ್ತು ಇರಾಕ್ನಲ್ಲಿ ವಾಸಿಸುತ್ತಿದ್ದಾರೆ. ವಲಸಿಗರಿಂದ ಲೆಬನಾನ್ ತುಂಬಿ ಹೋಗಿತ್ತು. ಆದರೀಗ ಸಿರಿಯಾದ ಜನ ತಮ್ಮ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಇದರಿಂದಾಗಿ ಲೆಬನಾನ್ಗೆ ಹೊಂದಿಕೊಂಡಂತ ಗಡಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಲೆಬನಾನ್ನ ಭದ್ರತಾ ಪಡೆಗಳು ಭಾನುವಾರ ಬೆಳಗ್ಗೆ ಗಡಿಯನ್ನು ಮುಕ್ತಗೊಳಿಸಿದ್ದು, ಮುಕ್ತವಾಗಿ ತಮ್ಮ ದೇಶ ಸಿರಿಯಾಗೆ ಮರಳಲು ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಲೆಬನಾನ್ ವಲಸಿಗರಿಂದ ತುಂಬಿ ಹೋಗಿದೆ ಎಂದು ಲೆಬನಾನ್ ಅಧಿಕಾರಿಗಳು ದೂರಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಅಸಾದ ಸರ್ಕಾರ ಪತನಗೊಂಡ ಬಳಿಕ ಸಿರಿಯಾದಲ್ಲಿ ಏನೇನಾಯಿತು ಎಂಬುದರ ವರದಿಯಾಗಿದೆ. ಧನ್ಯವಾದಗಳು.